ಹಾಯ್ ಬ್ಯಾಚುಲರ್ಸ್, ಮನೇಲಿ ಏನೇ ಐಟಮ್ ಇದ್ದರೂ ಇರಲಿಲ್ಲ ಅಂದರೂ ಈಸಿಯಾಗಿ ಒಂದು ರೆಸಿಪಿ ಹೇಳ್ಕೊಡ್ತಿದ್ದೀನಿ. ಇದನ್ನು ಡಿನ್ನರ್ಗಾದ್ರೂ ಮಾಡ್ಬೋದು ಅಥವಾ ಬೆಳಗ್ಗೆ ನಾಷ್ಟಕ್ಕಾದ್ರೂ ಮಾಡ್ಬೋದು. ಟೊಮೆಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, ಒಂದು ಬೆಳ್ಳುಳ್ಳಿ ಮತ್ತು ಶುಂಠಿ ಇಷ್ಟನ್ನು ಕಟ್ ಮಾಡ್ಕೊಳ್ಳಿ, ಬಿಡಿಸ್ಕೊಳ್ಳಿ, ಕೊಚ್ಕೊಳ್ಳಿ. ಮತ್ತೇನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಮೇಯ್ನಾಗಿ ಏನಂದರೆ ಬಟಾಣಿ ಇದೊಂಥರ ಖಾಲಿ ಪಲಾವ್ ಥರ. ಬಟಾಣಿ ನೀವು ಮೊದಲೇ ನೆನೆಸಿಟ್ರೆ ಒಳ್ಳೆಯದು, ಬಟಾಣಿ ಇಲ್ಲ ಅಂದರೂ ನಡೆಯುತ್ತೆ. ನಾನು ಮೊದಲೇ ನೆನೆಸಿಟ್ಟಿದ್ದೀನಿ, ಸೊ ನಾನು ಅದನ್ನು ಯೂಸ್ ಮಾಡ್ತೀನಿ. ನೀವು ನೆನೆಸಿಟ್ಟಿಲ್ಲ ಅಂದರೆ ನೆನೆಸಿಟ್ಬಿಟ್ಟು ಆಮೇಲೆ ಯೂಸ್ ಮಾಡಿ. ಮೊದಲು ಐಟಮ್ನೆಲ್ಲ ಕಟ್ ಮಾಡಿ ಅದನ್ನು ರುಬ್ಬಕ್ಕೆ ಹಾಕೊಳ್ಳಿ. ಇನ್ನೇನು ಹಾಕಬೇಕು ಅಂತ ಹೇಳ್ತೀನಿ. ಅದನ್ನು ಬಿಟ್ಟು ಸಪ್ರೇಟು ನಿಮ್ಮ ಮನೇಲಿ ಏನೇನಿದೆ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ಳಿ. ಎಕ್ಸ್ಟ್ರಾ ಒಗ್ಗರಣೆಗೆ ಏನೇನು ಬೇಕೋ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟು ರುಬ್ಬಕ್ಕೆ ಇನ್ನೊಂದು ಸ್ವಲ್ಪ ಐಟಮ್ ಹಾಕಬೇಕು. ಅದನ್ನು ಏನೇನು ಹಾಕಬೇಕು ಅಂತ ಹೇಳ್ತೀನಿ. ಸ್ವಲ್ಪ ಕರಿಮೆಣಸು ಹಾಕಿ, ಬಟಾಣಿ ಅನ್ಕೆ ಸುಮ್ಮನಿರ್ರಿ. ಲವಂಗ ಹಾಕಿ, ಲವಂಗ ಜೊತೆ ನಿಮ್ಮ ಲವಂಗನ ಹಾಕೊಡಿ, ಸುಮ್ಮನಿರ್ರಿ. ಇಷ್ಟನ್ನ ಹಾಕಿ ಸ್ವಲ್ಪ ನೀರು ಹಾಕೊಂಡು ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಬಾಣಲಿ ಕಾಯೋ ತನಕ ಬಿಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಅದೇ ಬಾಣಲಿಗೆ ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, ಮೆಣಸಿನ್ಕಾಯಿ, ಪಲಾವ್ ಎಲೆ, ಕಸ್ತೂರಿ ಮೆಥಿ, ಈರುಳ್ಳಿ, ಸ್ವಲ್ಪ ಟೊಮೆಟೊ ಹಾಕೊಳ್ಳಿ. ನೆನೆಸಿಟ್ಟಿರೋ ಬಟಾಣಿ, ಇಲ್ಕೋಸಿನ ನಾನು ಹಾಕ್ತೀನಿ. ನಿಮ್ಮನೇಲಿ ಇದ್ದರೆ ಹಾಕಿ, ಇಲ್ಲಾಂದರೆ ಪರವಾಗಿಲ್ಲ. ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಟಿರೋ ಮಸಾಲನ ಹಾಕೊಳ್ಳಿ. ಮಸಾಲ ಹಾಕ್ಕೊಂಡು ಕರೆಕ್ಟಾಗಿ ಅದು ಎಣ್ಣೆ ಬಿಡೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಡಿ. ನೀವು ಎಷ್ಟು ಅಕ್ಕಿ ತಗೊಂಡಿದ್ರೋ ಅಷ್ಟು ನೀರು, ಡಬಲ್ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಕುದಿ ಬರೋವರೆಗೂ ಬಿಡಿ. ಆಮೇಲೆ ಅಕ್ಕಿ ಹಾಕ್ಕೊಳ್ಳಿ. ಸ್ವಲ್ಪ ಹುಣಸೆಹಣ್ಣು, ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ರುಚಿಗೆ ಹಾಕ್ಕೊಳ್ಳಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ಇದನ್ನು ಕುದಿಯೋವರೆಗೂ ಬಿಡಿ. ಕುದಿ ಬಂದಿದೆ, ನಾನು ಇವಾಗ ಅಕ್ಕಿ ಹಾಕತ್ತೀನಿ. ಗಮ್ಮಂತ ಇದೆ. ಇನ್ನೇನು ಕುದಿ ಬಂದಿದೆ. ಇನ್ನೊಂದು ಸ್ವಲ್ಪ ಹೊತ್ತು ನೀವು ಬೇಕಂದರೆ ಕುಕ್ಕರಲ್ಲಿ ಇಟ್ಕೊಳ್ಳಿ. ನಾನು ಕುಕ್ಕರಲ್ಲಿ ಇಡಲ್ಲ. ಇನ್ನೊಂದು 5 ನಿಮಿಷ ಬಿಟ್ಟರೆ ಪಲಾವ್ ರೆಡಿ ಆಗಿ. ನೋಡಿ, ಬಡವ್ರು ಬ್ಯಾಚುಲರ್ ಖಾಲಿ ಪಲಾವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡೋಗಿ ಒಂದು ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.